ಒಂದು ಕಡೆಗೆ ಎಚ್ ಡಿ ರೇವಣ್ಣ ಅವರಿಲ್ಲಿದ್ದಾರೆ, ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಹುಡುಕಾಟ ನಡೀತಾ ಇದೆ. ಇನ್ನೊಂದು ಕಡೆಗೆ ಬೇಲಿಗೋಸ್ಕರ ಅಲಿತಾ ಇದ್ದಾರೆ. ಕೋರ್ಟ್ನಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಸೊ ಎಚ್ ಡಿ ರೇವಣ್ಣ ಅವರು ಬೇಲ್ ಅಪ್ಲಿಕೇಶನ್ ಅನ್ನು ಹಾಕಾಗಿದೆ, ನಿರೀಕ್ಷಣಾ ಜಾಮೀನಲ್ಲಿದ್ದಾರೆ. ಈಗ ಕೇಳ್ತಾ ಇದ್ದಾರೆ ಸಿಗುತ್ತಾ ಸಿಗಲ್ವಾ ಅನ್ನುವಂಥ ಚರ್ಚೆ ಈಗ ಬಹಳ ದೊಡ್ಡ ಮಟ್ಟದಲ್ಲಿದೆ. ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳನ್ನು ಆಲಿಸ್ತಾ ಇದ್ದಾರೆ. SIT ಮುಂದೆ ವಿಚಾರಣೆಗೆ ಹಾಜರಾಗ್ತಾರ ರೇವಣ್ಣ ಅವರು ನೋಡಬೇಕು. 5:30ಕ್ಕೆ ವಿಚಾರಣೆಗೆ ಹಾಜರಾಗ್ತಾರ ರೇವಣ್ಣ ಅವರು. ಕಾರಣ ಕೋರ್ಟ್ನಲ್ಲಿ ವಕೀಲರು ಹೇಳ್ತಾ ಇದ್ದಿದ್ದು ಅದನ್ನೇ, ವಿಚಾರಣೆಗೆ ಹಾಜರಾಗಲು ಡೆಡ್ಲೈನ್ ಅನ್ನ SIT ನೀಡಿದೆ. ಈಗ ಕೆಲವೇ ಹೊತ್ತಿನಲ್ಲಿ ಜಾಮೀನು ಬಗ್ಗೆ ಆದೇಶವನ್ನ ಕೋರ್ಟ್ ನೀಡಲಿದೆ. ಹಾಗಿದ್ದಾಗ ನಿರೀಕ್ಷಣಾ ಜಾಮೀನು ಸಿಗುತ್ತಾ? ಮಾಜಿ ಸಚಿವ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕರೆ ಅವರು SIT ಮುಂದೆ ಹಾಜರಾಗ್ತಾರ, ಜಾಮೀನು ಸಿಗದೆ ಇದ್ರೆ ಹಾಜರಾಗಲ್ವಾ ಗೊತ್ತಿಲ್ಲ. ಈಗ ಅವರು ಹೇಳ್ತಾ ಇರುವಂಥದ್ದು ಕಳಂಕ ತರೋಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ತನಿಖೆಗೆಲ್ಲ ಸಹಕಾರ ಕೊಡ್ತೀವಿ ಅಂತಿದ್ದಾರೆ, ಬಟ್ ಹಾಜರಾಗ್ತಾ ಇಲ್ಲ ವಿಚಾರಣೆಗೆ. ಬಟ್ ಈಗ ನಿರೀಕ್ಷಣಾ ಜಾಮೀನು ಬೇಕಾಗಿದೆ, ನಿರೀಕ್ಷಣಾ ಜಾಮೀನನ್ನು ಕೊಟ್ಟರೆ ಅವರು ಬಂದು ಹಾಜರಾಗ್ತಾರೆ ವಿಚಾರಣೆಗೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಅವರಿಗಿರುವಂಥ ಭಯ ಒಂದೇ, ಇದರಲ್ಲಿ ವಿಚಾರಣೆಗೆ ಕರೆದ್ರೆ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ, ಬಂಧಿಸಲಾಗುತ್ತೆ, ಅವ್ರನ್ನ ಕರ್ಕೊಂಡು ಹೋಗಿ ಜೈಲಿಗೆ ಹಾಕಲಾಗುತ್ತೆ ಅನ್ನುವಂಥ ಆತಂಕ ಸಹಜವಾಗಿ ಇರುತ್ತೆ. ಹಾಗಾಗಿ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡು ಅದಾದ ನಂತರ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆನೇ ಬಹುದೊಡ್ಡದಾಗಿದೆ. ಕೆಲವೇ ಹೊತ್ತಿನಲ್ಲಿ ಜಾಮೀನು ಬಗ್ಗೆ ಆದೇಶವನ್ನ ಕೋರ್ಟ್ ಕೂಡ ನೀಡಲಿದೆ. ಕಾರಣ ಈಗ ವಾದ ಪ್ರತಿವಾದವನ್ನೆಲ್ಲ ಆಲಿಸಿದೆ ಕೋರ್ಟು. ಈಗ ಆದೇಶ ಒಂದು ಕೊಡೋದು ಬಾಕಿ ಇದೆ ಮಾತ್ರ. ಅದಾದ ನಂತರ 5:30ರೊಳಗೆ ವಿಚಾರಣೆಗೆ ಏನಾದರೂ ಹಾಜರಾಗ್ತಾರ? ಅವರ ವಕೀಲರು ಹೇಳ್ತಾ ಇದ್ದಿದ್ದು ನೀವು ನಿರೀಕ್ಷಣಾ ಜಾಮೀನನ್ನ ಕೊಡಿ, 5:30 ಅವರು ಬಂದು ಹಾಜರಾಗ್ತಾರೆ ಅನ್ನುವಂಥದ್ದನ್ನ. ರೇವಣ್ಣಗೆ ಜಾಮೀನು ನೀಡೋದಕ್ಕೆ SIT ತೀವ್ರ ಆಕ್ಷೇಪವನ್ನು ನಿರೀಕ್ಷೆಯಂತೆ ವ್ಯಕ್ತಪಡಿಸಿದೆ. ರೇವಣ್ಣ ಒಬ್ಬ ಪ್ರಭಾವಿ ವ್ಯಕ್ತಿ, ಬಲಾಢ್ಯ ವ್ಯಕ್ತಿ. ಬೇಲ್ ಕೊಟ್ರೆ ಸಾಕ್ಷಿಗಳು ಹಾಗೂ ದೂರುದಾರರ ಮೇಲೆ ಪ್ರಭಾವವನ್ನ ಬೀರ್ತಾರೆ. UP ಬಿಹಾರದಲ್ಲಿ ಆದ ರೀತಿಯಲ್ಲಿ ಕರ್ನಾಟಕದಲ್ಲಿ ಆರೋಪಿಗಳು ಈ ಹಂತಕ್ಕೆ ತಲುಪಿದ್ದಾರೆ. ಬೇಲ್ ಕೊಡೋದು ಸಮಂಜಸ ಅಲ್ಲ ಅಂತ SIT ಪರ ವಕೀಲರು ತಮ್ಮ ವಾದ ಮಂಡನೆಯಲ್ಲಿ ಕುತೂಹಲಕಾರಿ ಅಂಶಗಳನ್ನ ವ್ಯಕ್ತಪಡಿಸ್ತಾ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಇಲ್ಲಿ ಇಡೀ ಪ್ರಕರಣದಲ್ಲಿ ಎವಿಡೆನ್ಷಿಯಲ್ ಅಸೆಟ್ ಅನ್ನ ಡಿಸ್ಟ್ರಾಯ್ ಮಾಡುವ ಕೆಪಾಸಿಟಿ ರೇವಣ್ಣ ಅವರಿಗಿದೆ. ಈ ಕಾರಣಕ್ಕೋಸ್ಕರ ಅವರಿಗೆ ಆಂಟಿಸಿಪೇಟರಿ ಬೇಲ್ ನ ಕೊಡಬಾರ್ದು ಅನ್ನೋದನ್ನ ತಿಳಿಸ್ತಾ ಇದ್ರು. ಸೊ ಹೀಗಾಗಿ ಕುತೂಹಲ ಇದೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಾಗೇಶ್. ಈಗ ಸುದೀರ್ಘ ವಾದ ಪ್ರತಿವಾದವನ್ನ ಆಲಿಸಿದೆ. ಹಲವು ಕುತೂಹಲಕಾರಿ ಅಂಶಗಳನ್ನ ಎರಡೂ ಕಡೆಯ ವಕೀಲರು ಮಾಡಿರೋದ್ರಿಂದ ಯಾರ ವಾದಕ್ಕೆ ಹೆಚ್ಚು ತೂಕ ಸಿಗುತ್ತೆ, ಯಾರ ಮಾತಿಗೆ ಮನ್ನಣೆ ಸಿಗುತ್ತೆ ಅನ್ನೋ ಕುತೂಹಲ ಇದೆ. ಸೊ ಎಷ್ಟೊತ್ತಿಗೆ ನಾವು ಈ ಕುರಿತು ಆದೇಶ ಹೊರಡಿಸೋದನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಕೋರ್ಟ್ನಿಂದ? ಮಮತಾ, ಕಿಡ್ನಾಪ್ ಪ್ರಕರಣದಲ್ಲಿ ಈಗಾಗಲೇ ರೇವಣ್ಣ A1 ಆರೋಪಿಯಾಗಿದ್ದು, ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡಲಾಗಿರುವಂಥದ್ದು. ಇಬ್ಬರು ವಕೀಲರ ವಾದ ಪ್ರತಿವಾದವನ್ನು ಆಲಿಸಿರುವಂಥ ನ್ಯಾಯಾಧೀಶರು ಈಗಾಗಲೇ ಸುಮಾರು 1 ಗಂಟೆ 40 ನಿಮಿಷಗಳ ಕಾಲ ಸುದೀರ್ಘ ವಾದ ಮತ್ತು ಪ್ರತಿವಾದವನ್ನು ಈಗಾಗಲೇ ನ್ಯಾಯಾಧೀಶರು ಆಲಿಸಿ ಸದ್ಯ ತೀರ್ಪನ್ನು ಕಾಯ್ದಿರಿಸಿರುವಂಥದ್ದು. ಯಾಕೆ ಅಂದರೆ ಈ ಒಂದು ಪ್ರಕರಣದಲ್ಲಿ ಯಾಕೆ ರೇವಣ್ಣ ಅವರಿಗೆ ಜಾಮೀನನ್ನು ಕೊಡಬಾರ್ದು ಅನ್ನುವಂಥದ್ದನ್ನು ಬಹಳ ಪ್ರಮುಖವಾಗಿ SIT ಪರ ವಕೀಲರು ವಾದವನ್ನು ಮಂಡನೆ ಮಾಡಿರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ರೇವಣ್ಣ ಅವರು A1 ಆರೋಪಿಯಾಗಿದ್ದಾರೆ. ಜೊತೆಗೆ ರೇವಣ್ಣ ಅವರು ಬಹಳ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ನನ್ನ ವಿರುದ್ಧ ಮಾತನಾಡುವವರಿಗೆ ಇದೇ ಶಿಕ್ಷೆ ಆಗತ್ತೆ ಅನ್ನುವಂಥ ಒಂದು ಸಂದೇಶವನ್ನು ನೀಡುವ ಕೆಲಸವನ್ನು ಮಾಡುವ ಸಲುವಾಗಿ ಆ ಸಂತ್ರಸ್ತ ಮಹಿಳೆಯನ್ನು ಕಿಡ್ನಾಪ್ ಮಾಡಿದ್ದಾರೆ. ಹಾಗಾಗಿ ಇವರನ್ನು ಜಾಮೀನು ಮಾಡಬಾರ್ದು. ಜೊತೆಗೆ ಇನ್ನೊಂದು ಬಹಳ ಪ್ರಮುಖ ಅಂಶ ಏನೆಂದರೆ ಅವರು ಪ್ರಭಾವಿ ರಾಜಕಾರಣಿಯಾಗಿದ್ದಾರೆ, ಜೊತೆಗೆ ಆರ್ಥಿಕವಾಗಿ ಸದೃಢರಾಗಿದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ರೇವಣ್ಣ ಅವರಿಗೆ ಜಾಮೀನನ್ನು ಕೊಟ್ಟಾದಲ್ಲಿ ಅವರು ಸಾಕ್ಷಿನಾಶವನ್ನು ಮಾಡುವ ಕೆಲಸವನ್ನು ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಅವರಿಗೆ ಯಾವುದೇ ಕಾರಣಕ್ಕೂ ಈ ಒಂದು ಪ್ರಕರಣದಲ್ಲಿ ಜಾಮೀನನ್ನು ಕೊಡಬಾರ್ದು ಅನ್ನುವಂಥದ್ದು ಮನವಿಯನ್ನು ಈಗಾಗಲೇ SIT ಪರ ವಕೀಲರು ಮಾಡಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ರೇವಣ್ಣ ಪರ ವಕೀಲರು ಕೂಡ ಬಹಳ ಪ್ರಮುಖವಾದ ಅಂಶಗಳನ್ನು ನ್ಯಾಯಾಧೀಶರ ಮುಂದೆ ಇಡುವ ಕೆಲಸವನ್ನು ಮಾಡಿರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ನನ್ನ ಕಕ್ಷಿದಾರನಿಗೆ ಬಂಧನ ಮಾಡಲೇಬೇಕು ಅನ್ನುವಂಥ ನಿರ್ಧಾರವನ್ನು SIT ಮಾಡ್ದಂಗೆ ಕಾಣ್ತಾ ಇದೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಬಂಧನದಿಂದ ಜಾಮೀನನ್ನು ಕೊಟ್ಟಾದಲ್ಲಿ ನನ್ನ ಕಕ್ಷಿದಾರ ಎಕ್ಸಾಕ್ಟ್ 5:30 ಸುಮಾರಿಗೆ SIT ಅಧಿಕಾರಿಗಳ ಮುಂದೆ ತನಿಖೆಗೆ ಹಾಜರಾಗ್ತಾರೆ ಅನ್ನುವಂಥ ಮನವಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಸುಮಾರು 1 ಗಂಟೆ 40 ನಿಮಿಷಗಳ ಕಾಲ ಸುದೀರ್ಘ ವಾದ ಪ್ರತಿವಾದವನ್ನು ಆಲಿಸಿರುವಂತಹ ನ್ಯಾಯಾಧೀಶರು ಈ ಒಂದು ಪ್ರಕರಣದಲ್ಲಿ ತೀರ್ಪನ್ನು ನೀಡಲಿಕ್ಕೆ ಕಾಯ್ದಿರಿಸಿರುವಾಗ ಈಗಿರುವಂತಹ ಮಾಹಿತಿ ಪ್ರಕಾರ ಕೆಲವೇ ನಿಮಿಷಗಳಲ್ಲಿ ಈ ಒಂದು ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು. ಮಮತಾ.